ನಮಸ್ಕಾರ ಸುದ್ದಿ ದಿನಕ್ಕೆ ಸ್ವಾಗತ. ನಾನು ರಾಹುಲ್. ಪ್ರಮುಖ ಸುದ್ದಿಗಳನ್ನ ನೋಡೋಕು ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. 5 ಶತಮಾನಗಳ ಕನಸು ನನಸು, ಅಯೋಧ್ಯೆಯಲ್ಲಿ ರಾಮನ ಪಟ್ಟಾಭಿಷೇಕ. ಪ್ರಧಾನಿ ಮೋದಿಯಿಂದ ಪ್ರಾಣ ಪ್ರತಿಷ್ಠಾಪನೆ ಸಂಪನ್ನ. ಸಿಹಿ ತಿನ್ನುವ ಮೂಲಕ ಉಪವಾಸ ಕೊನೆಗೊಳಿಸಿದ ನಮೋ. ಜನವರಿ 22ರ ಈ ದಿನ ಹೊಸ ಕಾಲಚಕ್ರದ ಉದಯ. ಇಷ್ಟು ವರ್ಷ ಕಾಯಿಸಿದ್ದಕ್ಕೆ ರಾಮನ ಕ್ಷಮೆ ಕೇಳಿದ ಮೋದಿ. ರಾಮ ಬೆಂಕಿಯಲ್ಲ ಶಕ್ತಿ ಅಂತ ವಿಪಕ್ಷಗಳಿಗೆ ಮೋದಿ ಟಾಂಗ್. ರಜನಿಕಾಂತ್, ರಿಷಬ್ ಶೆಟ್ಟಿ, ಸಚಿನ್ ತೆಂಡೂಲ್ಕರ್ ಸೇರಿ ರಾಮನ ಪಟ್ಟಾಭಿಷೇಕಕ್ಕೆ ಸಾಕ್ಷಿಯಾದ ಗಣ್ಯರು. ರಾಮನ ಪಟ್ಟಾಭಿಷೇಕ ಕಣ್ತುಂಬಿಕೊಂಡ ಸಾಧು ಸಂತರು. ಮಹತ್ವ ಪಡೆದ ಪೇಜಾವರ ಶ್ರೀಗಳ ಗರ್ಭಗುಡಿ ಪ್ರವೇಶ. ರಾಮನ ಪಟ್ಟಾಭಿಷೇಕದ ಸಂಭ್ರಮದಲ್ಲಿ ಮಹಿಳೆಯಿಂದ ಅಶಾಂತಿ ಸೃಷ್ಟಿ. ಹಿಂದೂ ಕಾರ್ಯಕರ್ತರು ಜೈ ಶ್ರೀರಾಮ್ ಎಂದಿದ್ದಕ್ಕೆ ಅಲ್ಲಾಹು ಅಕ್ಬರ್ ಅಂತ ಘೋಷಿಸಿ ತಗಾದೆ. ಮೋದಿ ವಿರುದ್ಧ ಮಾತನಾಡಿದ್ದಲ್ಲದೆ ಪೊಲೀಸರು ವಶಕ್ಕೆ ಪಡೆದಾಗ ಕಾರ್ಯಕರ್ತರಿಗೂ ನಿಂದನೆ. ದೇಶದಲ್ಲಿ ಮಾತ್ರವಲ್ಲ, ವಿಶ್ವದ ಮೂಲೆ ಮೂಲೆಯಲ್ಲೂ ರಾಮ ಜಪ. ಅಮೆರಿಕ, ಫ್ರಾನ್ಸ್ ಸೇರಿ ಹಲವೆಡೆ ಭಾಗವಧ್ವಜ ಹಿಡಿದು ಸಂಭ್ರಮಾಚರಣೆ. ಫ್ರಾನ್ಸ್ನಲ್ಲಿ ಕಾರ್ ರ್ಯಾಲಿ ನಡೆಸಿ ಜೈ ಶ್ರೀರಾಮ್ ಘೋಷಣೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.